ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋಂಗೆ ಇವತ್ತು ನಮ್ಮ ಪಾಪಗೆ ನಾವು ಇಯರ್ ಪಿಯರ್ಸಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ. ಫಸ್ಟು ನಾನು ಅವಿಗೆ ಆ್ಯಕ್ಚುಲಿ ಗೋಲ್ಡ್ ಶಾಪ್ ಇರುತ್ತಲ್ಲ, ಸೊ ಅಲ್ಲಿ ಪಿಯರ್ಸಿಂಗ್ ಮಾಡ್ತಾರಲ್ಲ, ಅಲ್ಲಿ ಮಾಡಿಸಿದ್ದು. ಸೊ ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ ಆಲ್ರೆಡಿ ಇದೆ. ಆ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಸೊ ಅವಿಗೆ ಆ ಥರ ಮಾಡಿಸಿದ್ದು. ಸೊ ಇವಾಗ ನನ್ನ ಸೆಕೆಂಡ್ ಪಾಪುಗೆ ಹಾಸ್ಪಿಟ್ಲಲ್ಲಿ ಹೋಗಿ ಪಿಯರ್ಸಿಂಗ್ ಮಾಡಿಸಿದ್ದೀನಿ. ಇದು ಮೇನ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೊ ಹೆಂಗಿತ್ತು ಹಾಸ್ಪಿಟ್ಲಲ್ಲಿ ನೀವೇನಾದರೂ ಪಿಯರ್ಸಿಂಗ್ ಮಾಡಿಸ್ಬೇಕು ಅಂತ ಇದ್ದರೆ ಸೊ ಹೆಂಗಿರುತ್ತೆ ಅಂತ ಟೋಟಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ನಾನು ಮಾಡೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಅಲ್ಲಿ ನಾನು ಯಾಕೆ ಇಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ, ಫುಲ್ ಜರ್ನಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ಹಾಸ್ಪಿಟ್ಲ್ ಆಗಿರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅವರು. ಸೊ ಅದರಿಂದ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತಿದ್ದೀನಿ ಅಷ್ಟೇ. ಮಧ್ಯದಲ್ಲಿ ಒಂದಷ್ಟು ಕ್ಲಿಪ್ಸ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ಮಾತಾಡ್ತಾ ಆ ವಿಡಿಯೋಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಆ ವಿಡಿಯೋಗಳನ್ನ ಮಧ್ಯದಲ್ಲಿ ಹಾಕ್ತಾ ಹೋಗ್ತೀನಿ. ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಹೆಂಗೆ ಆಯಿತು ಅಂತ ಹೇಳ್ತೀನಿ ನೋಡಿ ಇವಾಗ. ಓಕೆ, ಫಸ್ಟ್ ಆಫ್ ಆಲ್ ನಾನು ಇವತ್ತು ಪಿಯರ್ಸಿಂಗ್ ಮಾಡಿಸೋದು ಅಂತ ಮೊದಲೇ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ವಿ. ಬಟ್ ನಾನು ಅಂದ್ಕೊಂಡಿದ್ದೆ 10:30 ಅಪಾಯಿಂಟ್ಮೆಂಟು ಅಂತ ಅಂದ್ಕೊಂಡಿದ್ದೆ. ಬಟ್ ಸಂಜು ಹಿಡಿದು ಸೊ ಅವಿಗೆ ನಾವು ಆ್ಯಕ್ಚುಲಿ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ 8:45 ನೋಡ್ತಾನೆ. ಸೊ ಮತ್ತೆ ಹೋಗಿ ಮತ್ತೆ ಬಂದು ಹೋಗೋಕ್ಕಾಗೋದಿಲ್ಲ, ಸೊ ಇವಾಗಲೇ ಹೊರಡು ಅಂತಂದ. ಸೊ ಅವ್ನು ಹೇಳಿದ್ದೆ ಲೇಟು. ಸೊ ಎಲ್ಲ ಹರಿಬರಿಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಜಸ್ಟ್ ಪ್ಯಾಕ್ ಮಾಡಿಕೊಂಡು ಅವಳಿಗೆ ಪ್ಯಾಕ್ ಮಾಡಿ ಹೊರಟಿದ್ದಾಯಿತು. ಸೊ ಹಿಂಗೆ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗಿ ಬೇಗ ಹೊರಡಬೇಕು ಅಂತ ಡಿಸೈಡ್ ಮಾಡಿ ಬೇಗ ಹೋಗಿದ್ದಾಯಿತು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಆನ್ ದ ವೇನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅವಳಿಗೆ ಫೀಡ್ ಮಾಡಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಎಲ್ಲ ಮಾಡಿ ಅವಿನ ಡ್ರಾಪ್ ಮಾಡಿ ಹೋದ್ವಿ. ಸೊ ಹೋಗ್ಬೇಕಾದ್ರೆ ಒಂದು ಕಾಲ್ ಬಂತು. ಓಕೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀರಲ್ವ, ಸೊ ನಿಮಗೆ ಗೊತ್ತಲ್ವ 1 hour ಮುಂಚೆ ಬರಬೇಕು ಅಂತ ಹೇಳಿದ್ರು. ಸೊ 9:30 ಕಾಲ್ ಮಾಡಿದ್ರು. ಅವಿ ಡ್ರಾಪ್ ಮಾಡಿ ಒಂದು 10-15 ನಿಮಿಷ ಆಗಿರ್ಬೋದು. ಸೊ ಅವಾಗ ಕಾಲ್ ಮಾಡಿದ್ರು. ನಾವು ಹೌದಾ ನಮಗೆ ಗೊತ್ತಿರಲಿಲ್ಲ, ಬಟ್ ಎನಿವೇ ಸ್ವಲ್ಪ ಬೇಗನೆ ಹೋಗ್ತಾಯಿದ್ವಿ. ಓಕೆ ಬರ್ತೀವಿ, ಇನ್ನೊಂದು 15 ಮಿನಿಟ್ಸಲ್ಲಿ ಎಲ್ಲಿರ್ತೀವಿ ಅಂತ ಹೇಳಿದ್ವಿ. ಬಟ್ ನಮಗೆ ಆವಾಗ ಗೊತ್ತಾಗಿದ್ದು ಮುಂಚೆನೇ ಬುಕ್ 1 hour ಮುಂಚೆನೇ ಹೋಗಬೇಕು ಅಂತ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಸೊ ಅಪಾಯಿಂಟ್ಮೆಂಟ್ ಬುಕ್ ಮಾಡಿರೋ ಟೈಮಿಂದ 1 hour ಮುಂಚೆ ಹೋಗಿ. ಯಾಕಂದರೆ ಕಿವಿಗೆ ಆಯಿಂಟ್ಮೆಂಟ್ ಹಾಕ್ತಾರೆ, ನಂಬರ್ ಆ ಥರ. ಸೊ ಆ ನಂಬರ್ ಆಯಿಂಟ್ಮೆಂಟ್ ಹಾಕಿ ಒಂದು 30 to 40 minutes ಇರಬೇಕು. ಸೊ ಅದಾದಮೇಲೆ ಕಿವಿ ಚುಚ್ಚೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು 40 to 1 hour ಮುಂಚೆನೇ ಹೋಗಬೇಕು, ಆಯಿತಾ. ಸೊ ಇವಾಗ ನಾವು ಎಲ್ಲಿ ಚುಚ್ಚಿದ್ದು ಅಂದರೆ Cloud9 ಬಿಕಾಸ್ ಅವ್ರ ಪಾಪ ಡೆಲಿವರಿ ಆಗಿದ್ದು ಅಲ್ಲೇ, ನಾವು ಗೈನ್ಗೆ ತೋರಿಸಿದ್ದು ಅಲ್ಲೇ. ಸೊ ನಾವು ಅಂದ್ಕೊಂಡು ಇವಾಗ ಅಲ್ಲೇ ಚುತ್ಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ಚುಚ್ಚಿದ್ದು. ಸೊ ಅದಾದಮೇಲೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಡಾಕ್ಟರ್ ಕಿಶೋರ್ ಅನಿಸುತ್ತೆ, ಡಾಕ್ಟರ್ ಕಿಶೋರ್ ಅದರ ಹತ್ರ. ಓಕೆ, ಅದಾದಮೇಲೆ ಹೋಗಿ ಹೇಳಿದ್ವಿ ಹಿಂಗೆ ಅಪಾಯಿಂಟ್ಮೆಂಟ್ ಇದೆ ಅಂತ. ಸೊ ಅಪಾಯಿಂಟ್ಮೆಂಟ್ಗೆ ನಾವು ಪೇ ಮಾಡಿದ್ದು ಒಂದು ರಿಸಿಪ್ಟ್ ತೋರಿಸ್ತೀನಿ. ಸೊ ಇದು ರಿಸಿಪ್ಟು ಡಾಕ್ಟರ್ ಕಿಶೋರ್ ಅವರು. ಸೊ ಅವ್ರಿಗೆ ನಾವು 1300 ಏನೋ ಪೇ ಮಾಡಿದ್ವಿ ಅಪಾಯಿಂಟ್ಮೆಂಟ್ಗೆ. ಸೊ ಅದು ಹೋದ ತಕ್ಷಣ ಅದನ್ನ ಪೇ ಮಾಡಿದ್ವಾ. ಅದನ್ನ ಪೇ ಮಾಡಿದ್ಮೇಲೆ ಹೇಳಿದ್ರು ನೀವು ಹೋಗಿ ಅಂದರೆ ಅಲ್ಲೇ ಇದಿತ್ತಲ್ಲ ಫಾರ್ಮಸಿ ಇತ್ತಲ್ಲ, ಸೊ ಅಲ್ಲಿ ಹೋಗಿ ಕೊಡಿ, ಏನೋ ಕೊಡ್ತಾರೆ, ಇದು ಇಯರ್ದು ಕವರ್ನ ಕೊಡ್ತಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗಿ ಕೊಟ್ವಿ ನಮ್ಮ ಆಯಿಂಟ್ಮೆಂಟು ಮತ್ತು ಕವರ್ನ ಕೊಟ್ಟರು. ಅದೇನೋ 200 ಏನೋ ಆಯಿತು, 200 ಅನಿಸುತ್ತೆ, 150-200 ಹಂಗಾಯಿತು ಅದಕ್ಕೆ. ಅದಾದಮೇಲೆ ಹೋಗಿ ಫಾರ್ಮಸಿಲಿ ಅದನ್ನು ತಗೊಂಡೆ. ಸೊ ಅದನ್ನು ಮೊದಲೇ ಕ್ಲಿಪ್ ಮಾಡಿದ್ದೀನಿ, ನೋಡಿಲ್ಲ, ಆ್ಯಡ್ ಮಾಡ್ತೀನಿ. ಬಟ್ ಸೊ ಅದರದ್ದು ಎಷ್ಟು ಪೇ ಮಾಡಿಬಿಟ್ಟು ಅದನ್ನ ಕೊಟ್ಟರು. ಇಯರ್ಗೆ ಕವರ್ ಮಾಡ್ತಾರಲ್ಲ, ಆಯಿಂಟ್ಮೆಂಟಾಗಿ ಕವರ್ ಮಾಡೋದು. ಸೊ ಅದಾದಮೇಲೆ ಓಕೆ ಅಂದ್ಬಿಟ್ಟು ತಕ್ಷಣ ಯಾಕೆಂದರೆ ಸ್ವಲ್ಪ ಟೈಮ್ ಬೇಕಲ್ಲ, ಒಂದು 30 to 40 minutes ಆಗೋದಕ್ಕೆ ಕಿವಿ. ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ಓಕೆ ಫಸ್ಟು ಆಯಿಂಟ್ಮೆಂಟ್ ಹಾಕ್ಸ್ಬಿಡೋಣ, ಆಮೇಲೆ ಯಾವ ಸ್ಟಡ್ ಹಾಕೋದು ಅಂತ ಡಿಸೈಡ್ ಮಾಡೋಣ, ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಓಕೆ ಅಂದ್ಬಿಟ್ಟು ನರ್ಸ್ ಹತ್ರ ಕರ್ಕೊಂಡು ಹೋದ ತಕ್ಷಣ ಸ್ಟಾರ್ಟ್ ಮಾಡಿದ್ಲು ಅವಳಕ್ಕೆ. ಪಕ್ಕ ಗೊತ್ತಿತ್ತು ನನಗೆ ಅವಳು ಅತ್ತೆ ಹೇಳ್ತಾಳೆ ಅಂತ. ಬಿಕಾಸ್ ಅವಿಗೆ ಮತ್ತು ಇವಳಿಗೆ ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಏನಾದ್ರೂ ಅಳೋದು ಸ್ವಲ್ಪ ಜಾಸ್ತಿನೇ ಇವಳು. ಅವಿಗೆ ಕಂಪೇರ್ ಮಾಡಿ ಹೇಳ್ತಿರೋದು ನಾನು. ಹೆಂಗಿರು ಬೇರೆಯವ್ರ ಮಕ್ಕಳೆಲ್ಲ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ, ಅಥವಾ ಇವಳೇ ಕಡಿಮೆ ಹೇಳ್ಬೋದು ಏನೋ ಗೊತ್ತಿಲ್ಲ ನನಗೆ. ಬಟ್ ಅವಿಗೆ ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ಅಳೋದು ಜಾಸ್ತಿ. ಸೊ ನಂಗೆ ಗೊತ್ತಿತ್ತು ಪಕ್ಕ ಅತ್ತೆ ಹೇಳ್ತಾಳೆ, ಜೋರಾಗಿ ಹೇಳ್ತಾಳೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದಿದ್ದು. ಸೊ ನೀವೇ ಬೇಕಿದ್ರೆ ವಿಡಿಯೋ ನೋಡಿ, ಅವಿಗೆ ಚುಚ್ಚಿರೋದು ಅವನು ಹಾಕಿದಾಗ ಒಂದು 2 ಸೆಕೆಂಡ್ ಏನೋ
ಅಷ್ಟೇ ಎತ್ತಿದ್ದು. ಸೊ ಇವಳು ಇನ್ನೂ ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗಲೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅದಿರಲಿ. ಇವಾಗ ಫಸ್ಟು ಏನು ಮಾಡಿದ್ವಿ, ಹೋದ್ವಿ ನರ್ಸ್ ಹತ್ರ. ಸೊ ಅವಳೇ ಸ್ವಲ್ಪ ಎಲ್ಲ ಕಿವಿ ಹತ್ರ ಎಲ್ಲ ಕೂದಲೆಲ್ಲ ಎತ್ತಿ, ಸೊ ಇಲ್ಲಿಗೆ ಕಿವಿಗೆ ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಹಾಕಿ ಇಲ್ಲಿ ಇದು ಕವರ್ ಮಾಡಿದ್ರು ಈ ಕಡೆ. ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಹಾಕ್ತೀನಿ ನೋಡಿ ಮಧ್ಯದಲ್ಲಿ. ಸೊ ಯಾವ ಥರ ಕವರ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಓಕೆ, ಈ ಥರ ಕವರ್ ಮಾಡಿದ್ರು 2 ಕಿವಿನೂ. ಸೊ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕೂದಲು ಹಾಕ್ಕೊಂಡಿತ್ತು. ಸೊ ಏನು ಮಾಡೋಳು, ಅದೊಂದು ಕೂದಲು ಒಂದು ಸ್ವಲ್ಪ ಹಿಂಗೆ ಎತ್ತೋಣ ಅಂತ ಹೋದರೆ ಅವಾಗಲೂ ಅಳವಳು. ಓಕೆ ಏನಿವೆ ಅಂದ್ಬಿಟ್ಟು ಕೂದಲಿಗೆ ಟಚ್ ಮಾಡಿಲ್ಲ. ಅದು ಹಾಕಿ ಒಂದು 30 to 40 minutes ಬಿಡಬೇಕು ಅಂತ ಹೇಳಿದ್ರು. ಹಂಗೆ ಬಿಟ್ಟಿದ್ವಿ. ಈ ಟೈಮಲ್ಲಿ ನಾವೇನು ಮಾಡಿದ್ವಿ, ಓಕೆ ಸ್ಟಡ್ನ ಅಂದರೆ ಇಯರ್ ಪಿಯರ್ಸಿಂಗ್ ಯಾವ ಸ್ಟಡ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಅವ್ರ ಹತ್ರ ಯಾವ್ಯಾವ ಸ್ಟಡ್ಸು ಅವೈಲಬಲ್ ಇದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಗೋಲ್ಡ್ದು ಸ್ಟೀಲ್ದು ಎರಡೂ ಇತ್ತು. ಇವರು ನೋಸ್ ಪಿಯರಿಂಗು ಮಾಡ್ತಾರೆ, ಸ್ಟಡ್ ಪಿಯರ್ಸಿಂಗು ಮಾಡ್ತಾರೆ, ಎಲ್ಲ ಥರದ್ದು ಮಾಡ್ತಾರೆ. ಸೊ ಇಲ್ಲಿ ನೀವು ಫಸ್ಟ್ ಏನೋ ನೋಡ್ಕೊಂಡ್ರೆ 18 KT ಅಂದರೆ ಜಸ್ಟ್ ಕವರ್, ಅದು ಗೋಲ್ಡ್ ಪ್ಲೇಟೆಡ್ ಅಷ್ಟೇ, ಅದು ಇಟ್ಸ್ ನಾಟ್ ಗೋಲ್ಡ್. 18 KT ಪ್ಲೇಟೆಡಲ್ಲಿ ಇಷ್ಟು ಕಲೆಕ್ಷನ್ಸ್ ಇತ್ತು. ಮತ್ತು ಅಗೇನ್ 22 KT ಪ್ಲೇಟೆಡಲ್ಲಿ ಒಂದಿಷ್ಟು ಕಲೆಕ್ಷನ್ಸು, ಒಂದಷ್ಟು ಸ್ಟೀಲಲ್ಲಿ ಒಂದಷ್ಟು ಕಲೆಕ್ಷನ್ಸು, ಸೊ ನೋಸ್ ರಿಂಗಲ್ಲಿ ಒಂದಷ್ಟು ಕಲೆಕ್ಷನ್ಸು. ಸೊ ಇವ್ರ ಹತ್ರ ಇದಿಷ್ಟು ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ನಾವು ಐ ಥಿಂಕ್ 53C 52C 24 ಕ್ಯಾರೆಟಲ್ಲಿ 22 ಕ್ಯಾರೆಟಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದು ಅವ್ರ ಹತ್ರನೂ ಇತ್ತು ಸ್ಟಾಕು. ಅದನ್ನು ಫೈನಲಿ ಚೂಸ್ ಮಾಡಿದ್ವಿ. ಸೊ ಅದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂತ ಹೇಳ್ತೀನಿ. ನೋಡಿ, ಸೊ ಅದಕ್ಕೆ ನಾವು ನೋಡಿದ್ರೆ ನೀವು ಆಲ್ರೆಡಿ ರೆಸಿಪ್ಟಲ್ಲಿ 3,400 ರೂಪಾಯಿ ಪೇ ಮಾಡಿದ್ದೀವಿ. ಸೊ ಇಲ್ಲಿ ಏನಿಲ್ಲ, ಜಸ್ಟ್ ಗೋಲ್ಡ್ ಪ್ಲೇಟೆಡ್ ಅಷ್ಟೇ. ಅದು 22 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡು. ಅದಾದಮೇಲೆ ಸೆಲೆಕ್ಟ್ ಮಾಡಿದ್ವಿ, ಅದನ್ನು ಬಿಲ್ ಹಾಕ್ಕೊಟ್ರು. ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ರೀ. ನೋಡಿ, ಈ ಥರ ಬಾಕ್ಸಲ್ಲಿರುತ್ತೆ, ಈ ಥರ ಬಾಕ್ಸಲ್ಲಿ ಹಾಕ್ಕೊಡ್ತಾರೆ. ಈ ಬಾಕ್ಸ್ನ ಓಪನ್ ಮಾಡಿಬಿಡಿ ಅಂತ ಹೇಳಿದರು, ಡಾಕ್ಟ್ರೇ ಓಪನ್ ಮಾಡ್ತಾರೆ ಅಂತ. ಸೊ ಅದನ್ನು ಗನ್ ಇರುತ್ತಲ್ಲ, ಹೊಡೆಯೋ ಗನ್ನು, ಸೊ ಆ ಗನ್ಗೆ ಈ ಥರ ಡೈರೆಕ್ಟ್ ಅಟ್ಯಾಚ್ ಮಾಡ್ಕೊತಾರೆ ಅನಿಸುತ್ತೆ. ಮತ್ತು ಸ್ಯಾನಿಟೈಸ್ ಎಲ್ಲ ಆಗಿರಬೇಕಲ್ಲ, ಸೊ ಅದನ್ನು ಮುಟ್ಟಬಾರ್ದು ಅಂತ ಇದು ಜಸ್ಟ್ ಗನ್ಗೆ ಹಾಕಂತಾರೆ. ಸೊ ಈ ಥರ ಇರುತ್ತೆ ನೋಡಿ, ಇದ್ರ ಒಳಗಡೆ ಸ್ಟಡ್ಸ್ ಇರುತ್ತೆ. ಸೊ ಇದನ್ನ ಗನ್ಗೆ ಹಾಕ್ಕೊಂಡು ಹೊಡಿತಾರೆ. ಸೊ ಈ ಥರ ಇತ್ತು 2. ಸೊ ಇದನ್ನು ತೊಗೊಂಡು ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು 15-20 minutes ಆದಮೇಲೆ ಏನು ಮಾಡಿದ್ರು, ತೆಗೆದ್ರು ಅದನ್ನ ರಿಮೂವ್ ಮಾಡೋಕ್ಕೆ. ಆವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಒಳಕ್ಕೆ. ಕೈ ಹಿಡ್ಕೊಳ್ಳೋಂಗಿಲ್ಲ, ಏನು ಮುಟ್ಟಂಗಿಲ್ಲ, ಏನು ಮಾಡೋಂಗಿಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು. ಸೊ ಮತ್ತೆ ಸ್ವಲ್ಪ ಹೊತ್ತು ಹೆಂಗೋ ಸಮಾಧಾನ ಮಾಡೋಣ ಅಂದ್ಬಿಟ್ಟು ಹಂಗೆ ಹಿಡ್ಕೊಂಡು 2 ಬಿಚ್ಚಿದ್ವಿ. ಸೊ ಇದೆಲ್ಲ ರಿಮೂವ್ ಮಾಡಿ ಆಮೇಲೆ ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಮಾರ್ಕ್ ಮಾಡುವಾಗ ನೋಡಬೇಕಾಗಿತ್ತು, ಇಡೀ ಹಾಸ್ಪಿಟ್ಲೇ ನಮ್ಮನ್ನೇ ನೋಡ್ತಿತ್ತು, ಅಷ್ಟು ಜೋರಾಗಿ ಅಳ್ತಾ ಇದ್ಲು. ಅದಾದಮೇಲೆ ಜಸ್ಟ್ ಏನೂ ಇಲ್ಲ, ನೋವಾಗ್ತಿಲ್ಲ, ಏನೂ ಆಗ್ತಿಲ್ಲ ಅವಳಿಗೆ. ಬಟ್ ಅಳೋದು ಮಾತ್ರ ಅವಳು ಏನೋ ಆಗೋಯ್ತೇನೋ ಅನ್ನೋ ಅಷ್ಟು ಜೋರಾಗಿ ಅಳ್ತಾ ಇದ್ಲು. ಸ್ವಲ್ಪ ಹಂಗೆ ಹಿಡ್ಕೊಂಡು ಈ ಕಡೆ ಒಂದು ಕಿವಿ, ಈ ಕಡೆ ಒಂದು ಕಿವಿ, 2 ಕಿವಿನೂ ಸ್ವಲ್ಪ ಮಾರ್ಕ್ ಮಾಡಿದ್ರು. 2-3 ಸಲ ಮಾಡಿ ಅಳಿಸಿ, ಬಿಕಾಸ್ ಅವಳು ಹಿಂಗೆ ಕತ್ತಿಂಗೆ ಅಳ್ಳಾಡ್ಸೋಳು. ಬಟ್ ಇಟ್ಸ್ ಓಕೆ. ಸೊ ಹಿಂಗೆ ಮಾಡಿಸಿ ಮಾಡಿದ್ಲು 2 ಕಿವಿನೂ ಮಾರ್ಕ್ ಮಾಡಿದ್ರು. ಮಾರ್ಕ್ ಮಾಡಿ ಓಕೆ, ಡಾಕ್ಟ್ರನ್ನೂ ರೆಡಿ ಇದ್ದರು, ಕರ್ಕೊಂಡು ಹೋದ್ರು ಒಳಗಡೆ. ಸೊ ಒಳಗಡೆ ಹೋದಾಗ ಡಾಕ್ಟ್ರ್ ಏನಿಲ್ಲ, ಸಿಂಪಲ್ಲು ಅವ್ರು ಹೇಳಿದ್ದು, ನಮ್ಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಏನು ಮಾಡ್ತಾಳೋ ಹೇಳ್ತಾಳೋ ಅಂತ. ಸೊ ಅವ್ರು ನಾವು ಹತ್ರನೇ ಹೋಗ್ಬಿಟ್ಟಿಲ್ಲ. ಸೊ ಅವರೇ ಕೇಳಿದ್ರು, ಸ್ವಲ್ಪ ಇಷ್ಟೆಲ್ಲ ಕೇಳಿದ್ರು, ಏನಾದರೂ ಟ್ರೀಟ್ಮೆಂಟ್ ಅದು ಇದು ಅಂತ. ಅದಕ್ಕಿಂತ ಮುಂಚೆ ಒಂದು ಫಾರ್ಮ್ ಕೊಟ್ಟಿದ್ರು. ಆ್ಯಕ್ಚುಲಿ ನಾವು ಅಪಾಯಿಂಟ್ಮೆಂಟ್ ಸ್ಟಡ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಅದರಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ದರು. ಆ ಫಾರ್ಮಲ್ಲಿ ಏನಾದರೂ ಹಿಸ್ಟ್ರಿ ಇದೆಯಾ, ಏನಾದರೂ ಅಲರ್ಜಿಸ್ ಇದೆಯಾ, ಹಿಂಗಿದೆಯಾ, ಏನೇನೋ ಮೆನ್ಷನ್ ಮಾಡೋಕ್ಕೆ ಹೇಳಿದರು. ಸೊ ಅದೆಲ್ಲ ಮೆನ್ಷನ್ ಮಾಡಿ ಸೈನ್ ಹಾಕಿ ಕೊಟ್ಟಿದ್ದಾಯಿತು. ಸೊ ಆ ಫಾರ್ಮು ಅದಾದಮೇಲೆ ಅಲ್ಲಿ ಹೋದಾಗಲೂ ಅಷ್ಟು ಹೇಳಿದ್ದು, ನೋವೇನು ಅಷ್ಟೊಂದು ಆಗೋದಿಲ್ಲ, ಬಟ್ ಕೈ ಎಲ್ಲ ಇಳ್ಕೊಳ್ಳೋದ್ರಿಂದ ಸೊ ಮಕ್ಕಳು ಸ್ವಲ್ಪ ಅಳ್ತಾರೆ, ಸೊ ನೋವೇನು ಜಾಸ್ತಿ ಆಗೋದಿಲ್ಲ ಅಂತ ಅಂದರು. ಓಕೆ ಅಂದ್ವಿ. ಸೊ ಅಲ್ಲಿ ಹೋಗಿ 2 ನಿಮಿಷ ಆಯಿತಾ. ಸೊ ಹಿಂಗೆ ಮಲಗಿಸ್ಕೊಂಡ್ರು, ಉಲ್ಟನ ಅವಳನ್ನ ಮಲಗಿಸ್ಕೊಂಡು ಕೈ ಒಬ್ಬರು ತಲೆ ಒಬ್ರು ಹಿಂಗೆ ಇಟ್ಕೊಂಡಿದ್ರು. ಡಾಕ್ಟ್ರು ಟಿಕ್ ಅಂತ ಒತ್ತಿದ್ರು, ಮತ್ತು ಈ ಕಡೆ ಮಲಗಿಸಿದ್ರು, ಈ ಕಡೆ ಒಬ್ರು ಕೈ ತಲೆ ಇಟ್ಕೊಂಡಿದ್ರು, ಟಿಕ್ ಅಂತ ಒತ್ತಿದ್ರು. ಡನ್. 2 minutes ಆಗಿಲ್ಲ, 2 ಹಾಕ್ಬಿಟ್ಟು ಕಳಿಸಿದ್ರು. ಅದಾದಮೇಲೆ ಅಲ್ಲಿ ಇಟ್ಕೊಂಡಿರೋವಾಗ ಜೋರಾಗಿ ಅಳ್ತಿದ್ಲು. ಅದಾದಮೇಲೆ 1-2 minutes ಆದಮೇಲೆ ಸಮಾಧಾನ ಆದಳು. 2 minutes ಇಲ್ಲ, ಅದಾದ ತಕ್ಷಣ ಈಗ ವಾಪಸ್ ಕೊಟ್ಟರಲ್ಲ ನಮ್ಮ ಕೈ ಕೊಟ್ಟ ತಕ್ಷಣ ಒಂದು 30 seconds ಸಮಾಧಾನ ಆಗಿಬಿಟ್ಲು. ಅದಾದಮೇಲೆ ಮತ್ತೇನು ಅಳಕ್ಕೆ ಹೋಗಲಿಲ್ಲ. ಅವಳಿಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ನಿದ್ದೆ ಬರೋ ಥರ ಇತ್ತು. ಸೊ ಅವಾಗಿಂದ ಅಳೋದು ಸ್ಟಾಪ್ ಮಾಡೋದು ಮಾಡೋದು ಹಂಗೆಲ್ಲ ಮಾಡ್ತಿದ್ದಲ್ಲ. ಸೊ
ಫ್ಲ್ಯಾಟು, ಮಲ್ಕೊಂಬಿಟ್ಲು ಅವಳಲ್ಲೇ ಹಾಸ್ಪಿಟಲಲ್ಲಿ ಹಂಗೆ ಮಲ್ಕೊಂಡಿದ್ಲು. ಹಾಸ್ಪಿಟ್ಲಲ್ಲಿ ಅಲ್ಲೇ ಮಲ್ಕೊಂಬಿಟ್ಲು. ಸೊ ಅದಾದಮೇಲೆ ನರ್ಸ್ ಹತ್ರನೂ ಹೋಗಿ ಕೇಳಿದೆ, ಅಂದರೆ ಇವಾಗ ಇಯರ್ ಪಿಯರ್ಸಿಂಗ್ ಇವಾಗ ಮಾಡಿರೋದ್ರಿಂದ ಬೇರೆ ಏನಾದರೂ ಅಂದರೆ ಆಯಿಂಟ್ಮೆಂಟ್ ಕೊಡ್ತೀರಾ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ತೊಗೋಬೇಕಾ ಅಥವಾ ಹಿಂಗೆ ಟೇಕ್ ಕೇರ್ ಮಾಡಬೇಕು ಅದಾದಮೇಲೆ ಅಂತ ಕೇಳಿದ್ದಕ್ಕೆ ಅವ್ರು ನರ್ಸ್ ಹೇಳಿದ್ದು ಏನೂ ಇಲ್ಲ, ಏನು ಬೇಕಾದರೂ ಮಾಡ್ಬೋದು, ತಲೆ ಕೆಡ್ಸ್ಕೊಂಬಿಡಿ, ಇನ್ಫೆಕ್ಷನ್ ಆದರೆ ಮಾತ್ರ ಮತ್ತೆ ವಾಪಸ್ ಕರ್ಕೊಬನ್ನಿ ಅಂತ ಹೇಳಿದ್ರು. ಅಂದರೆ ಆಯಿಂಟ್ಮೆಂಟು ಆ ಥರ ಏನೂ ಕೊಟ್ಟಿಲ್ಲ. ಅದಾದಮೇಲೆ ಸ್ನಾನ ಮಾಡಿಸ್ಬೋದಾ ಅಂತ ಕೇಳಿದೆ, ಸ್ನಾನ ಮಾಡಿಸ್ಬೋದು ಅಂತ ಹೇಳಿದ್ರು. ಅದಾದಮೇಲೆ ಏನಾದರೂ ಕಿವಿಗೆ ನೀರಿಗೆಲ್ಲ ಹಾಕ್ಬೋದಾ ಅಂತಲೂ ಕೇಳಿದೆ, ಎಲ್ಲನೂ ಹಾಕ್ಬೋದು ಅಂತ ಹೇಳಿದ್ರು. ಬಟ್ ನಾನು ಫಸ್ಟ್ ಟೈಮ್ ಅವಿಗೆ ಮಾಡಿಸಿದಾಗ ಆ್ಯಕ್ಚುಲಿ ಅವರು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ರು ಅನಿಸುತ್ತೆ, ಆಮೇಲೆ ನೀರು ಜಾಸ್ತಿ ಹಾಕ್ಬೇಡಿ ಅಂತ ಎಲ್ಲ ಹೇಳಿದರು ಅವರು. ಬಟ್ ಇವರು ಏನೂ ಹೇಳಿಲ್ಲ, ಏನು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಇರಿ, ಒಂದು 3 ದಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತಂದರು ಅಷ್ಟೇ. ಆ ಫಾರ್ಮ್ ಸೈನ್ ಆಗ್ತೀವಲ್ಲ ಆ ಫಾರ್ಮೆಲ್ಲ ಬರೆದಿದ್ರು, ಆ ಥರ ಎಲ್ಲ ಒಂದು 3 ಡೇಸು ಯು ನೀಡ್ ಟು ಟೇಕ್ ಕೇರ್ ನನ್ನ ಕಡೆ ಏನೋ ಒಂದಷ್ಟು ಕಂಡೀಷನ್ಸ್ಗಳೆಲ್ಲ ಬರೆದಿದ್ರು. ಬಟ್ ಸೊ ಅದು ಬಿಟ್ಟರೆ ಒಂದು 2 ಮಿನಿಟ್ಸಲ್ಲೇ ಆಗೋಯಿತು. ಸೊ ಅವಳು ಬಂದಮೇಲೆ ಅವಿಗೂ ತೋರಿಸ್ತೀನಿ, ಅವಿಗೂ ತೋರಿಸಿ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ದೆ. ಅವಳ ಕಿವಿಗೆ ಆ್ಯಕ್ಚುಲಿ ಯಾವ ಸ್ಟಡ್ ಆ್ಯಕ್ಚುಲಿ ಹಾಕಿದ್ದೀವಿ, ಆ್ಯಕ್ಚುಲಿ ಈಗ ಮಲ್ಕೊಂಡಿದ್ದಾಳೆ. ಸೊ ಅವಳ ಕಿವಿಗೆ ಯಾವ ಸ್ಟಡ್ಸ್ನ ಹಾಕಿದ್ದೀವಿ, ಹೆಂಗೆ ಕಾಣಿಸ್ತಿದೆ ಅವಳಿಗೆ ಅಂತ ತೋರಿಸ್ತೀನಿ. ಅವಳಿದ್ದು ಮಲಗಿದ್ದೆದ್ದು ಒಂದು ಸ್ವಲ್ಪ ಸರಿ ಹೋದ್ಮೇಲೆ ಆ ವಿಡಿಯೋನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಚೆಕ್ ಮಾಡು ಪಾಪುಗೆ, ಪಾಪುದೇನ ಮಾಡಿದ್ದೀವಿ ನೋಡಿ, ಪಾಪುಗೆ ನೋಡಿ, ಇಲ್ಲಿ ಚೆಕ್ ಮಾಡು, ಏನು ಮಾಡಿದ್ದೀವಿ, ಏನು ಮಾಡೈತೆ ಪಾಪ, ಏನು ಆಗೈತೆ ನೋಡಿ, ಏನು ನೋಡು ಹೊಸ್ತಾಗಿ ನೋಡು, ಕಿವಿಗೆ ಒಲೆ ಹಾಕೊಂಡವಳಲ್ವಾ, ನೋಡ್ದ ನೀನು, ಹಾಯ್ ಕಿಟಿ ಬಾಯ್, ಗುಡ್ ಮಾರ್ನಿಂಗ್ ಕಿಟಿ ಬಾಯ್. ಒಂದು ದಿನ ಆಯಿತು ಅವಳಿಗೆ ಇಯರ್ ಪಿಯರ್ಸಿಂಗ್ ಮಾಡಿ. ಸೊ ಜ್ವರ ಏನು ಬಂದಿಲ್ಲ, ಏನು ಹತ್ತಿಲ್ಲ ಅವಳು. ಸೊ ಆರಾಮಾಗೇ ಇದ್ಲು, ಕಿವಿನೂ ಏನು ಟಚ್ ಮಾಡ್ಕೊತಾ ಇರಲಿಲ್ಲ, ಏನೂ ಇಲ್ಲ, ಆರಾಮಾಗಿದ್ಲು. ಅದಾದಮೇಲೆ ಎಲ್ಲರಿಗೂ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತುಬಿಟ್ಟೆ. ಯಾವಾಗ ಕಿವಿ ಚುಚ್ಚಿಸ್ಬೇಕು ಅಂತ ಯಾರಿಗಾದ್ರು ಡೌಟ್ ಇದ್ದರೆ 5 ಮಂತ್ಸ್ ಇಸ್ ಅ ಕರೆಕ್ಟ್ ಏಜ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಸ್ವಲ್ಪ ದೊಡ್ಡವರು ಆಗಿರ್ತಾರೆ, ಆಮೇಲೆ ಇನ್ನು ಅವ್ರಿಗೆ ಎಲ್ಲಿ ಪೇನ್ ಆಗ್ತಿದೆ ಅಂತ ಗೊತ್ತಿರಲ್ಲ. ಸೊ ಅದರಿಂದ ಕಿವಿ ಕೆರ್ಕೊಳ್ಳೋದು ಹಂಗೆಲ್ಲ ಮಾಡೋದಿಲ್ಲ, ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಐ ಮೈಟ್ ಬಿ ರಾಂಗ್, ಅಥವಾ ಇನ್ನೂ ಬೇರೆ ಯಾರು ಬೆಟರ್ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ, ಕರೆಕ್ಟ್ ಏಜ್ ಯಾವುದು ಪಾಪಗೆ ಕಿವಿ ಚುಚ್ಸೋಕ್ಕೆ ಅಂತ. ಅದಾದಮೇಲೆ ಇವಾಗ ಇಯರ್ ಪಿಯರ್ಸಿಂಗ್ ಮಾಡಿರೋದು ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಅವಳೇನು ಹತ್ತಿಲ್ಲ, ಕಿವಿ ಮುಟ್ಕೊಂಡು ಅಳೋದು ಆ ಥರ ಏನೂ ಮಾಡಿಲ್ಲ ನಿನ್ನೆಯಿಂದ. ಸೊ ನನ್ನ ಗಂಟ್ಲು ಸ್ವಲ್ಪ ಹೋಗಿದೆ, ಅದಕ್ಕೆ ವಾಯ್ಸ್ ಹೆಂಗೋ ಬೇರೆ ಥರ ಬರ್ತಿರ್ಬೋದು. ನಾನು ಹೆಂಗೆ ತಿರುಗ್ತೀನಿ ಹಂಗೆ ತಿರುಗ್ತಾಳೆ. ಅವಳು ಕಿವಿ ಮುಟ್ಟಕ್ಕೆ ಭಯ ಸ್ವಲ್ಪ ಈ ಸದ್ಯಕ್ಕೆ. ಈ ಥರ ಇದೆ ನೋಡಿ, ತೋರಿಸಿ. ಏನು ಮಗಳೇ, ನೀನು ತೋರಿಸ್ತಿಲ್ಲ, ನಾನು ನಿನ್ನ ಕಿವಿ ತೋರಿಸ್ತಿದ್ದೀನಿ, ನಿನ್ನ ಕಿವಿ ತೋರಿಸ್ತಿದ್ದೀನಿ ನಾನು, ತೋರಿಸ್ತೀಯಾ? ಸೊ ಅದು ಹಿಂದೆಗಡೆ ಸ್ವಲ್ಪ ರೌಂಡಾಗಿದೆ ಆಯಿತಾ ನೋಡಿ, ಸ್ವಲ್ಪ ಆಯ್ತೈತಿ ಕಿವಿನ. ಅಯ್ಯೋ ಎತ್ತಕ್ಕೆ ಬಿಡ್ತಿಲ್ಲ ಅವಳು, ನಂಗೆ ಬೇರೆ ಭಯ ಆಗ್ತೈತಿ ಕಿವಿ ಮುಟ್ಟಕ್ಕೆ. ಬೇರೆ ಕೊಡ್ಬೇಕು. ಇಲ್ಲಿ ಕೆಂಪು, ಸಿಯರ್ ಲುಕ್ಕಿಯರ್ ಕೆಂಪು, ಲುಕ್ಕಿಯರ್ ನೋಡಿ, ಹಿಂಗಿದೆ ನೋಡಿ, ಈ ಥರ ರೌಂಡಿಗಿದೆ, ಈ ಥರ ಬ್ಯಾಕಲ್ಲಿ, ಫ್ರಂಟಲ್ಲಿ ಜಸ್ಟ್ ಹಟ್ಸಿದೆ ಈ ಥರ. ಕೆಂಪು ಇಲ್ಲಿ ಈ ಥರ ಇದೆ, ಕಾಣಿಸ್ತಿದ್ಯಾ? ಅವಳು ಎತ್ತಕ್ಕೆ ಹೋದರೆ ತಿರುಗಿಬಿಡ್ತಾಳೆ. ಈ ಥರ ಇದೆ, ಈ ಥರ ಸ್ಟೆಪ್ಸ್ ಇದೆ, ಬ್ಯಾಕಲ್ಲಿ ಈ ಥರ ರೌಂಡ್ ಆಗಿದೆ. ನಾವು ಆ್ಯಕ್ಚುಲಿ ಶಾಪಲ್ಲಿ ಚುಚ್ಚಿಸಿದಾಗ ಈ ಥರ ರೌಂಡ್ ಇರಲಿಲ್ಲ ಬ್ಯಾಕಲ್ಲಿ. ಸೊ ಇದು ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ. ಬಾಯ್ ಬಿಡು ಕೆಂಪು. ಸೊ ನನಗೆ ಆ್ಯಕ್ಚುಲಿ ಇದ್ದಿದ್ದು ಅವಳಿಗೆ ನ್ಯಾತಾಡೋ ಥರ ಏನಾದರೂ ಹಾಕೋಣ ಅಂತ ಇಷ್ಟ, ರಿಂಗ್ ಥರ ಏನಾದರೂ ಹಾಕೋಣ ಅಂತ ಇಷ್ಟ. ಬಟ್ ಅದಕ್ಕೋಸ್ಕರನೇ ಇದನ್ನು ಹಾಕಿ ಜಸ್ಟ್ ಗೋಲ್ಡ್ ಪ್ಲೇಟೆಡ್, ಇಯರ್ ಪಿಯರ್ಸಿಂಗ್ ಮಾಡೋಕ್ವರೆಗೂ ಜಸ್ಟ್ ಗೋಲ್ಡ್ ಪ್ಲೇಟೆಡ್ ಅಷ್ಟೇ ಹಾಕೋದು. ಅದನ್ನ ಹಾಕ್ತಿದ್ದೀನಿ. 1-2-3 ಮಂತ್ಸ್ ಆದ ಮತ್ತೆ ಚೇಂಜ್ ಮಾಡೋಣ. ಯಾವುದು ಇಯರಿಂಗ್ ತೊಗೊಂಡು ಅವಳು ಫೈನಲಿ ಯಾವ್ದು ಸೂಟ್ ಆಯಿತು ಅಂತ ಮತ್ತೆ ಅದನ್ನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಮಾಡ್ತಿದ್ಯಾ? ಏನು ಕಳ್ಳಿ
ಅಯ್ಯೋ ಕೆಂಪಿ. ಸೊ ಇದಿಷ್ಟು ನಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು ಏನೇನು ಅಂತ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕೆ. ಲವ್ ಯಾ, ಬಾಯ್.